SK ಸೂಪರ್ TMT, ದ ಲಾಂಗ್ ಲೈಫ್ TMT. ದೇವಿಯ ದರ್ಶನವನ್ನು ಮುಗಿಸಿ ವಿಜಯ್ ಅವರು ಅಲ್ಲಿಂದ ಹೊರಟಿದ್ದಾರೆ. ಮೂಕಾಂಬಿಕೆಗೆ ರೇಷ್ಮೆ ಸೀರೆಯನ್ನು ಅರ್ಪಿಸಿದ್ದಾರೆ. ದೇಗುಲದಿಂದ ಹೊರಬಂದು ಅಭಿಮಾನಿಗಳಿಗೆ ಕೈ ಮುಗಿದಿದ್ದಾರೆ. ಕೊಲ್ಲೂರಿನಿಂದ ಈಗ ಮಂಗಳೂರಿಗೆ ತೆರಳಿದ್ದಾರೆ ವಿಜಯ್ ಅವರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಬಾಬು ಹೆಗ್ಡೆ ಅವರು. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಈಗ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಏನು ಅಂತ ಸರ್, ಹೇಳಿ ಏನೇನು ನಡೀತು ಅಂತಂದ್ಬಿಟ್ಟು. ಏನೇ ವಿಮಾನದಿಂದ ನೇರ ದೇವಸ್ಥಾನಕ್ಕೆ ಇಲ್ಲಿ ಪೂಜೆ ಮಾಡಿ 600 ಗ್ರಾಂ ತೂಕದ ಬೆಳ್ಳಿ ಕಡಗವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವರು ಹೊರಟಿದ್ದಾರೆ. ಬೆಳ್ಳಿ ಕಡಗ ಸರ್? ಹೌದೌದು. ಓಕೆ, ಏನೇನು ಕೊಟ್ಟರು ಸರ್ ತಾಯಿಗೆಲ್ಲ? ಏನೇನು ಅರ್ಪಿಸಿದ್ರು ಸರ್? ಅಷ್ಟೇ, 1 kg 600 ಗ್ರಾಂ ತೂಕ ಇರುವಂತ ಬೆಳ್ಳಿ ಕಡಗ. 1 kg 600 ಗ್ರಾಂ. 1 kg 600 ಗ್ರಾಮಿನ ಬೆಳ್ಳಿ ಕಡಗ ಕೊಟ್ಟಿದ್ದಾರೆ. ಕಡಗ, ಹೌದೌದು. ಓಕೆ, ಆಮೇಲೆ ಸೀರೆ ಇದೆಲ್ಲ ಏನಾದರೂ ಅರ್ಪಿಸಿದ್ರ ಸರ್? ದೇವರಿಗೆ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಸಂಕಲ್ಪ ಪೂಜೆ ಅಂತ ಏನೋ ಕೇಳ್ಪಟ್ಟೆ ಸರ್, ಏನ್ ಸರ್ ಅದು ವಿಶೇಷ? ಅದೇ ಏನಿಲ್ಲ, ಸಂಕಲ್ಪ ಏನಿಲ್ಲ, ಸೀದಾ ನೇರ ದರ್ಶನ ಮತ್ತು ಪ್ರಸಾದ. ಬೇರೆ ವಿಶೇಷವಾದ ಪೂಜೆಗಳೆಲ್ಲ ಏನೂ ಇಲ್ಲ ಹಾಗಾದ್ರೆ? ಏನಿಲ್ಲ, ಏನು ಮಾಡಲಿಲ್ಲ. ಓಕೆ ಓಕೆ. ಸುಮಾರು ಎಷ್ಟು ಹೊತ್ತಿದ್ರು ಸರ್? ಅರ್ಧ ಗಂಟೆ ಇದ್ರ? ಒಂದು 20 ನಿಮಿಷ ಇದ್ರು. 20 ನಿಮಿಷ. ಹೌದೌದು. ಸಾಮಾನ್ಯವಾಗಿ ಶಕ್ತಿಪೀಠಕ್ಕೆ ಬರುವ ಗಣ್ಯರು ಯಾವ ರೀತಿ ಸಂಕಲ್ಪಗಳನ್ನ ಮಾಡ್ತಾರೆ ಸರ್? ಅದು ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ಬೋದು, ನಮ್ಗೆ ಏನು ಹೇಳ್ತಾರ ಅವರು. ನನ್ನ ಪ್ರಕಾರ ಮಹಾಮಂಗಳಾರತಿನೂ ಏನು ಇರಲಿಲ್ಲ ಅಂತ ಅನ್ಕೋತೀನಿ. ಇಲ್ಲ, ಏನಿಲ್ಲ. ಓಕೆ, ಧನ್ಯವಾದ ಬಾಬು ಹೆಗ್ಡೆ ಅವರೇ. ಒಂದು ಮಾಹಿತಿಯನ್ನು ಕೊಟ್ಟರು. 1 kg 600 ಗ್ರಾಂ ತೂಕದ ಬೆಳ್ಳಿ ಕಡಗವನ್ನು ದೇವಿಗೆ ಅರ್ಪಿಸಿದ್ದಾರೆ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಅದನ್ನು ಟ್ರಸ್ಟ್ನ ಅಧ್ಯಕ್ಷರು ಬಾಬು ಹೆಗ್ಡೆ ಅವರು ಹೇಳಿದ್ದಾರೆ. ಅದೆಲ್ಲ ನೋಡಿ, ಕೆಲವು ಹೆಸರನ್ನು ಹೇಳಿ ಅರ್ಪಿಸ್ತಾರೆ, ಕೆಲವರು ಹೆಸರನ್ನು ಹೇಳ್ದೇ ತಾಯಿಗೆ ಕೊಡುಗೆಯನ್ನು ಕೊಡ್ತಾರೆ, ಆ ರೀತಿ. ಬಟ್ ಅದೆಲ್ಲ ಅವರವರ ಇಚ್ಛೆಗಳು. ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬರು ಚಿನ್ನದ ಖಡ್ಗ ಕೊಟ್ಟಿದ್ರು ಅಂತಂದ್ಬಿಟ್ಟು. ಈಗ ಬಂದಿರುವ ಮಾಹಿತಿ, ಮೂಕಾಂಬಿಕೆಗೆ ಬೆಳ್ಳಿ ಕಡಗವನ್ನು ಅರ್ಪಿಸಿದ್ದಾರೆ CM ವಿಜಯ್. ಮೂಕಾಂಬಿಕೆಗೆ ಬೆಳ್ಳಿ ಕಡಗ 1 kg 600 ಗ್ರಾಂ ತೂಕದ ಬೆಳ್ಳಿ ಕಡಗವನ್ನು ತಾಯಿಗೆ ಅರ್ಪಿಸಿದ್ದಾರೆ ತಮಿಳುನಾಡು CM ಜೋಸೆಫ್ ವಿಜಯ್. ಅಷ್ಟು ಮಾತ್ರ, ಬೇರೆ ಯಾವ ಪೂಜೆಯನ್ನೂ ಮಾಡಲಿಲ್ಲ ಅಂತ ಹೇಳಿದ್ರು ಅವರು. ಬೇರೆ ಯಾವ ಪೂಜೆಯೂ ಇಲ್ಲ, ದರ್ಶನ ಮಾಡಿದ್ರು ಅಷ್ಟೇ. ದರ್ಶನ ಮಾಡಿ ಒಂದು 20 ನಿಮಿಷ ದೇವಸ್ಥಾನದಲ್ಲಿ ಇದ್ದು ಅಲ್ಲಿಂದ ತೆರಳಿದ್ದಾರೆ. ಇದು ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಹೆಗ್ಡೆ ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ. 1 kg 600 ಗ್ರಾಂ ತೂಕದ ಬೆಳ್ಳಿ ಕಡಗ ಈಗ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರವರ ಇಚ್ಛೆಗಳು ಅಥವಾ ಹರಕೆಗಳು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೆಲ್ಲ ಈಡೇರಿದ್ರೆ ಈ ರೀತಿಯ ಹರಕೆ ತೀರಿಸ್ತೀನಿ ಅಂತ ತುಂಬ ಜನ ಎಲ್ಲ ಹರಕೆ ಹೊತ್ಕೋತಾರೆ. ಸೊ ಅದೇ ರೀತಿಯಲ್ಲಿ ಹರಕೆ ಹೊತ್ಕೊಂಡಿದ್ದಿರಬಹುದು. ಅದಕ್ಕೆ ಅವ್ರು ಇವಾಗ ಬಂದಿರೋದು ದೇವರ ದರ್ಶನಕ್ಕೋಸ್ಕರ. ಶಕ್ತಿಪೀಠ ಶುಕ್ರವಾರ ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿಕೊಂಡು ಅವರು ಬಂದಿರತಕ್ಕಂಥದ್ದು. ಬಂದು ದೇವಿಯ ದರ್ಶನವನ್ನು ಮಾಡಿ ಈಗ ಅಲ್ಲಿಂದ ಆಗಲೇ ತೆರಳಿದ್ದಾರೆ ಅಂತಕ್ಕಂಥ ವಿಷಯ. ನೇರವಾಗಿ ಅವರು ಮಂಗಳೂರಿಗೆ ಹೋಗಿ ಅಲ್ಲಿಂದ ವಿಮಾನದ ಮುಖಾಂತರ ಅವರು ಚೆನ್ನೈ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಅಲ್ಲಿಗೆ ಕೊಲ್ಲೂರು ಭೇಟಿ ಸಂಪನ್ನವಾಗಿದೆ. ತಮಿಳುನಾಡು ಮುಖ್ಯಮಂತ್ರಿಗಳು ಬಹಳ ದಿನಗಳಿಂದ ಅಂದುಕೊಂಡಿದ್ದರಂತೆ ಕೊಲ್ಲೂರಿಗೆ ಭೇಟಿ ಕೊಡಬೇಕು ಅಂತಂದ್ಬಿಟ್ಟು. ಅದೇ ರೀತಿಯಲ್ಲಿ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡು ಕೊಲ್ಲೂರಿಗೆ ಬಂದು ಕೊಲ್ಲೂರಿನಲ್ಲಿ ದೇವಿಯ ದರ್ಶನವನ್ನು ಪಡೆದು ಅಲ್ಲಿಂದ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. 1 kg 600 ಗ್ರಾಂ ತೂಕದ ಖಡ್ಗ ಅವರು ತಾಯಿಗೆ ಅರ್ಪಿಸಿದ್ದಾರೆ. ಅದಾದ ನಂತರ ಅಲ್ಲಿಂದ ಅವರು ತೆರಳಿದ್ದಾರೆ. ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿರೋ ಅನೇಕ ದೇವಸ್ಥಾನಗಳಿಗೆ ಅವರು ಟೆಂಪಲ್ ರನ್ ಮಾಡಿದರು. ಮುರುಗನ್ ದೇವಸ್ಥಾನಕ್ಕೆ ಹೋಗಿದ್ದರು, ಶಿರ್ಡಿ ಸಾಯಿಬಾಬಾ ದರ್ಶನ ಪಡೆದಿದ್ದರು. ಮುಖ್ಯಮಂತ್ರಿ ಆದ ನಂತರ ಅವರು ಎಲ್ಲೂ ಹೋಗಿರಲಿಲ್ಲ. ಈ 1 ತಿಂಗಳಲ್ಲಿ ಅವರು ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ಇವತ್ತು ಸ್ವಲ್ಪ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಹಿಂದೆ MG ರಾಮಚಂದ್ರನ್ ಅವರು, ಜಯಲಲಿತಾ ಅವರು ಎಲ್ಲರೂ ಕೂಡ ಕೊಲ್ಲೂರಿಗೆ ಬಂದಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಕೊಲ್ಲೂರಿಗೆ ಅತಿ ಹೆಚ್ಚು ಭಕ್ತರು ಬರ್ತಕ್ಕಂಥದ್ದು ಕೇರಳ ಮತ್ತು ತಮಿಳುನಾಡಿಂದ. ಕೇರಳದವರೇ ಜಾಸ್ತಿ, ಅತಿ ಹೆಚ್ಚು. ತಮಿಳುನಾಡವರು ತುಂಬ ಜನ ಬರ್ತಾರೆ. ಅವರವರ ನಂಬಿಕೆ. ಈಗ ನಮ್ಮ ರಾಜ್ಯದಿಂದ ಹೋಗಲ್ವಾ ತಿರುಪತಿಗೆ, ಶಬರಿಮಲೆಗೆ ಅಂತೆಲ್ಲ ಹೋಗಲ್ವಾ, ಅದೇ ರೀತಿಯಲ್ಲಿ ಅವರವರ ಇಷ್ಟದ ದೈವ ಅಂತ ಹೇಳ್ತಾರಲ್ಲ, ಇಷ್ಟ ದೈವ ಅಂತ ಅವರ ನಂಬಿಕೆ. ಅದರ ಪ್ರಕಾರ ಅವರು ಬಂದಿದ್ದಾರೆ.
ಅದರಲ್ಲೂ ಅವರು ಕೊಲ್ಲೂರು ಮೂಕಾಂಬಿಕೆಯ ಆರಾಧ್ಯ ತಾಯಿಯ ಭಕ್ತರು, ಆರಾಧಕರು. ಹಾಗಾಗಿಯೇ ಅವರು ಇವತ್ತು ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಮೂಕಾಂಬಿಕೆ ಕೊಲ್ಲೂರಿನ ಇತಿಹಾಸವೂ ಕೂಡ ಹಾಗೇ ಇದೆ, ಆಯಿತಾ. ಅತ್ಯಂತ ಪ್ರಸಿದ್ಧ ಪೂಜಾ ಸ್ಥಳಗಳ ಪೈಕಿ ಕರ್ನಾಟಕದಲ್ಲಿ ಕೊಲ್ಲೂರು ಕೂಡ ಒಂದು. ಸೌಪರ್ಣಿಕಾ ನದಿ ಹರಿಯುತ್ತೆ ಕೊಲ್ಲೂರಿನಲ್ಲಿ. ಸೌಪರ್ಣಿಕಾ ನದಿಯ ದಂಡೆಗಳು, ಕೊಡಚಾದ್ರಿ ಬೆಟ್ಟದ ಪಾದ ಅಂತ ಸುಂದರವಾದ ಪ್ರಕೃತಿ ಮಡಿಲಿನಲ್ಲಿ ಇರ್ತಕ್ಕಂಥ ಕೊಲ್ಲೂರು ಮಂಗಳೂರಿಂದ ನಾನು ಹೇಳ್ತಾ 147 ಕಿಲೋಮೀಟರ್ ದೂರ. ಲಕ್ಷಗಟ್ಟಲೆ ಯಾತ್ರಾರ್ಥಿಗಳು ಪ್ರತಿ ವರ್ಷ ಬರ್ತಾರೆ. ಇದು ಆ್ಯಕ್ಚುಲಿ ಏನಂತಂದರೆ ಜಗದ್ಗುರು ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಲ್ಪಟ್ಟಂತಹ ವಿಗ್ರಹ. ಮೂಕಾಂಬಿಕಾ ದೇವಿಯ ವಿಗ್ರಹ ಜಗದ್ಗುರು ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದು 1200 ವರ್ಷಗಳ ಹಿಂದೆ. ಅಂದಿನಿಂದಲೂ ಕೂಡ ಇದು ಶಕ್ತಿಪೀಠಗಳಲ್ಲಿ ಒಂದು. ಹೇಗೆ ಅಸ್ಸಾಂನ ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಸ್ಥಾನ ಶಕ್ತಿಪೀಠ ಅಂತ ಕರಿತೀವೋ, ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಶಕ್ತಿಪೀಠ ಕರ್ನಾಟಕದಲ್ಲಿರ್ತಕ್ಕಂಥದ್ರಲ್ಲಿ ಕೊಲ್ಲೂರು ಕೂಡ ಒಂದು. ಸೊ ಕೊಲ್ಲೂರಿಗೆ ಈಗಾಗಲೇ ಅವರು ಆಗಮಿಸಿ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ತೆರಳಿದ್ದಾರೆ. ಅದಕ್ಕೋಸ್ಕರನೇ ವಿಶೇಷವಾಗಿ ಅವರು ಇವತ್ತು ಕೊಲ್ಲೂರಿನ ಭೇಟಿಗೆ ಅಂತಲೇ ಒಂದು ದಿನವನ್ನು ಮೀಸಲಿಟ್ಟಿದ್ದರು. ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮವೂ ಅಲ್ಲ ಅಥವಾ ಖಾಸಗಿ, ಅವರ ಭಕ್ತಿ, ಅವರ ನಂಬಿಕೆ. ಹಾಗಾಗಿ ಅವರು ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಈಗ ಅಲ್ಲಿಂದ ಅವರು ತೆರಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ತಮಿಳುನಾಡು CM ಜೋಸೆಫ್ ವಿಜಯ್ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು. ಮತ್ತು ಸಾಮಾನ್ಯವಾಗಿ ದೇವಸ್ಥಾನದ ವಸ್ತ್ರ ಸಂಹಿತೆ ಅಂತ ಇರುತ್ತೆ,